ಮುಂದಿನ ಹೋಗ್ತೇನೆ ಸರ್, ಮೂರ್ಛೆ ರೋಗ. ಮೂವಿಲ್ ಹೆಚ್ಚಿನ ಕಾಯಿಲೆ ನಮಗೆ ಗೊತ್ತಾಗುತ್ತೆ ಮೂವಿಯಿಂದ. ಮೂರ್ಛೆ ಬಂತು, ಯಾರೋ ಬಂದು ಕೀ ಚೈನ್ ಕೊಟ್ಟುಬಿಟ್ರು. ಶಿಜರ್ ಅಂದ್ರೆ ಏನು, ಮೂರ್ಛೆ ರೋಗ ಅಂದ್ರೆ ಏನು, ಎಷ್ಟು % ಆಫ್ ಯುವರ್ ಪೇಷಂಟ್ಸ್ ಹ್ಯಾವ್ ದಿಸ್ ಮೂರ್ಛೆ ರೋಗ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ನೋಡಿ, ಈಗ ನಾನು ಈ ಕೈಯನ್ನು ಹೀಗೆ ಎತ್ತಿದೆ ಅಲ್ವಾ, ಸೊ ಈ ಕೈಯನ್ನು ನಾನು ಹೇಗೆ ಎತ್ತಿದೆ ಅಲ್ವಾ, ಕೈಗೆ ಹೇಗೆ ಗೊತ್ತಾಯ್ತು ಹೋಗಬೇಕು ಅಂತ. ಸೊ ಮಿದುಳು ಅದನ್ನು ಕಂಟ್ರೋಲ್ ಮಾಡ್ತೀವಿ. ಸೊ ಈ ಕೈಯಲ್ಲಿರೋದು ಟೆಂಡೆನ್ಸ್ ಮತ್ತೆ ಮಸಲ್ಸ್, ಅದಕ್ಕೆ ಕನೆಕ್ಟ್ ಆಗಿರುವಂತದ್ದು ನರ್ವ್. ಈ ನರ್ವ್ಗಳು ಮಿದುಳಿಂದಾಗಿ ಬಂದದ್ದು. ಸೊ ಮಿದುಳಿಂದ ಕೆಳಗೆ ಇಳ್ಕೊಂಡು ಸ್ಪೈನಲ್ ಕಾರ್ಡ್ಗೆ ಬಂದು ಕೈಯ ಮುಖಾಂತರ ಆ ನರ್ವ್ಸ್ ಮಸಲಿಗೆ ಬಂದಿದೆ. ಸೊ ಹೀಗೆ ಮಾಡುವ ಮಸಲ್ ಉಂಟು, ಹೀಗೆ ಮಾಡುವ ಮಸಲ್ ಉಂಟು, ಅಲ್ವಾ? ಹೀಗೆ ಮಾಡುವ ಮಸಲ್ಸ್ ಉಂಟು, ಹೀಗೆ ಮಾಡುವ ಮಸಲ್ಸ್ ಉಂಟು. ಸೊ ಬೈ ಟ್ರಯಲ್ ಅಂಡ್ ಎರರ್ ನಮ್ಮ ಚಿಕ್ಕಂದಿನಿಂದ ಅದು ಟ್ರೈನ್ ಆಗಿ ಒಂದು ಮಗು ಒಂದು ಪೆನ್ನನ್ನು ಹೇಗೆ ಹಿಡಿತದೆ ನೋಡಿರ್ಬೋದು, ಹೀಗೆ ಹಿಡಿತದೆ ಮತ್ತೆ ಬಾಡಿ ಮಾಡಿ ಕರೆಕ್ಟಾಗಿ ಹಿಡಿತದೆ. ದಟ್ ಈಸ್ ಲರ್ನಿಂಗ್ ಪ್ರೊಸೆಸ್ ಆಗುವಂಥದ್ದು. ಸೊ ಆ ಮಿದುಳಲ್ಲಿ ಈ ಕೈಯನ್ನು ಹೇಗೆ ನಿಯಂತ್ರಿಸ್ತದೆ ಅಂತೇಳಿ ಈ ವಿದ್ಯುತ್ ಸಂಕೇತದ ಮುಖಾಂತರ ನಿಯಂತ್ರಿಸ್ತದೆ. ಈ ಮಿದುಳಲ್ಲಿ ನೀವು ಒಂದು 40 ವಾಟಿನ ಬಲ್ಬನ್ನು ಇಟ್ಟರೆ ಒಂದು ದಿವಸ ಉರಿಸುವಷ್ಟು ವಿದ್ಯುತ್ ಉತ್ಪಾದನೆ ಆಗ್ತದೆ. ಸೊ ನಾನೆಲ್ಲ ಪೇಷಂಟ್ಸಿಗೆ ಹಾಗೆ ಹೇಳ್ತೇನೆ. ಸೊ ನೀವು ತಲೆ ಮೇಲೆ ಒಂದು ಸಾಕೆಟ್ ಮಾಡಿ ಬಲ್ಬ್ ಇಟ್ಟರೆ ಅಷ್ಟು ವಿದ್ಯುತ್ ಬರ್ತದೆ ಅಂತೇಳಿ. ಸೊ ಆ ವಿದ್ಯುತ್ ಕಣವನ್ನು ಬ್ರೈನ್ ಎಷ್ಟು ಸೂಕ್ಷ್ಮವಾಗಿ ಅಂತ ಹೇಳಿದ್ರೆ ಆಯಾ ಮಸಲಿಗೆ ಅದು ಇದು ಮಾಡ್ತದೆ. ಈಗ ನಾವು ಈ ಕಾಫಿ ಕಪ್ಪನ್ನು ನಾನು ಹೀಗೆ ತಗೊಳ್ಬೇಕು ಅಂತ ಹೇಳಿದ್ರೆ, ಹೀಗೆ ನಾನು ಈ ಕಾಫಿ ಕಪ್ಪನ್ನು ತಗೊಂಡೆ ಅಲ್ವಾ, ಸೊ ಹೀಗೆ ಮಾಡೋ ಮಸಲ್ಸಿಗೆ ಫಸ್ಟ್ ಸಂಕೇತ ಹೊರಡಿಸ್ತದೆ, ಮತ್ತೆ ಅದನ್ನು ಬಾಯಿಗೆ ಕೊಂಡೋಗುವಾಗೆ ಈ ಕಡೆ ತಗೊಂಡೋಗ್ತದೆ. ಅಷ್ಟು ಆ ಇಂಡಿವಿಜುವಲ್ ಮಸಲ್ಸಿಗೆ ಅದು ವಿದ್ಯುತ್ ಸಂಕೇತ ಕಳ್ಕೊಳ್ಳುವಾಗ ನೀವು ಫಾಸ್ಟ್ ಆಗಿ ಮಾಡಿ ಮೂಗಿಗೆ ಹೊಡ್ಕೊಳ್ತಾ ಇಲ್ಲ, ಆ ಸ್ಪೀಡ್ ಕೂಡ ಕಂಟ್ರೋಲ್ ಆಗ್ತದೆ. ಹೌದು, ಅದು ನೀವು ಚಿಕನ್ ಅಲ್ಲಿ ಮಾಡಿರೋ ನಿಮ್ಮ ಮಗ ಅದನ್ನು ಮೂಗಿಗೆಲ್ಲ ಮೆತ್ತಿಕೊಂಡು ತಿಂದಿರ್ಬೋದು. ಅದು ಅವನು ಟ್ರೈನ್ ಆಗ್ತಾ ಇರೋದು, ಟ್ರೈನ್ ಆಗ್ತಾ ಇರೋದು. ಸೊ ಒಂದೊಂದು ಮಸಲಿಗೆ ಅಷ್ಟು ಸೂಕ್ಷ್ಮದ ಪ್ರಮಾಣದಲ್ಲಿ ವಿದ್ಯುತ್ ಕಳಿಸುವಾಗ ನಮ್ಮ ಕೈ ಮೂವ್ ಆಗ್ತದೆ. ಸೊ ಈ ವಿದ್ಯುತ್ ಇದನ್ನು ನಮ್ಮ ಬ್ರೈನಿನಲ್ಲಿ ನರಕಣಗಳು ಉತ್ಪಾದನೆ ಮಾಡ್ತದೆ ಡ್ಯೂ ಟು ಸಮ್ ರೀಸನ್ಸ್. ಅದನ್ನು ನಾನು ಇಲ್ಲಿ ಎಲಾಬ್ರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಈ ವಿದ್ಯುತ್ ಸಂಚಾರ ಉತ್ಪಾದನೆ ಜಾಸ್ತಿ ಆಗುವಾಗ ನಮಗೆ ಅಪಸ್ಮಾರ ಬರ್ತದೆ. ಈ ವಿದ್ಯುತ್ ಎಲ್ಲಾ ಕಡೆ ಹೋಗ್ತದೆ, ಎಲ್ಲಾ ನರನಾಡಿಗೆ ಹೋಗ್ತದೆ ಫುಲ್. ಹೌದು, ನಾನು ಈಗ ನಿಮಗೆ ಇದು ರಜನಿಕಾಂತ್ ಎಂಟ್ರಿ ಆದಾಗ ಫುಲ್ ಇಟ್ ಈಸ್ ಲೈಕ್ ಶಾರ್ಟ್ ಸರ್ಕ್ಯೂಟ್ ಇಂದ ಬ್ರೈನ್, ಶಾರ್ಟ್ ಸರ್ಕ್ಯೂಟ್ ಅದೊಂದು ಅದೇ ರೀತಿ ಹೇಳ್ಬೋದು. ಆಗ ಎಲ್ಲಾ ನರಕಂಡಗಳಿಗೆ ಎಲ್ಲ ಇದಕ್ಕೆ ನಾನೀಗ ಕ್ಯಾಮರಾ ಮುಂದೆ ನಿಮಗೆ ಆಕ್ಟಿಂಗ್ ಮಾಡಿ ತೋರಿಸುವುದು, ಅದು ಎಲ್ಲಾ ಮಸಲ್ಸಿಗೆ ಹೋಗುವಾಗ ಫಸ್ಟ್ ಎಂತ ಆಗ್ತದೆ ಅಂತ ಹೇಳಿದ್ರೆ ಕೈ ಹೀಗೆ ಟೈಟ್ ಆಗ್ತದೆ, ಕಣ್ಣು ಹೀಗೆ ಮೇಲೆ ಹೋಗ್ತದೆ, ಹಲ್ಲು ಕಚ್ಚುತ್ತದೆ, ಅದೆಲ್ಲ ಟೈಟ್ ಆಗುತ್ತೆ. ಅಷ್ಟೊತ್ತಿಗೆ ಏನಾಗ್ತದೆ, ಈ ಪೊಸಿಷನ್ಗೆ ಬರ್ತದೆ. ಬಾಯಿಯಿಂದ ಓ ಅಂತ ಒಂದು ಸೌಂಡ್ ಕೂಡ ಬರ್ಬೋದು, ನೀವು ಕೇಳಿಬೋದು. ಓ ಅಂತ ಬೊಬ್ಬೆ ಹಾಕಿದ್ರು ಸ್ಟಾರ್ಟಿಂಗ್ ಅಲ್ಲಿ, ಓ ಅಂತ ಸೌಂಡ್ ಬರ್ತದೆ. ಅದಾದ್ಮೇಲೆ ಕಚ್ಕೊಂತದೆ ನಾನು ಇದು ಮಾಡೋದು. ಮತ್ತೇನಾಗ್ತದೆ, ಆಗ ಮಿದುಳು ಅದನ್ನು ರಿಸ್ಟ್ರಿಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತದೆ. ಅದರಲ್ಲಿ ಬ್ರೈನ್ ಅಲ್ಲಿ ಇನಿಬಿಟರಿ ನ್ಯೂರಾನ್ಸ್ ಅಂತ ಇದೆ, ಅದು ಇದನ್ನು ನಿಲ್ಲಿಸುವ ಅಂತ. ಅದಕ್ಕೆ ಯಾಕಂದ್ರೆ ಬ್ರೈನ್ ಇಸ್ ಸೋ ಕಾಂಪ್ಲೆಕ್ಸ್, ಅಲ್ಲಿ ಆಕ್ಸಿಲೇಟರ್ ಬ್ರೇಕ್ ಎಲ್ಲ ಉಂಟು. ಸೊ ಅದು ಬ್ರೈನ್ ಅದಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಶುರು ಆಗ್ತದೆ. ಬ್ರೇಕ್ ಹಾಕುವಾಗ ಸುಲಭ ಆಗ್ತದೆ, ಇನಿಬಿಷನ್ ಆಗ್ತದೆ, ಪೂರ ಟೋನಿಗೆ ಹೋಗ್ತದೆ. ಅದಕ್ಕೆ ಹೀಗೆ 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 ಸ್ಟೇಕ್ ಬರ್ತದೆ. ಮತ್ತೆ ಸ್ವಲ್ಪ ಹೊತ್ತಾದ್ಮೇಲೆ ನಂತರ ಆ ಇನಿಬಿಟರಿ ನ್ಯೂರಾನ್ಸ್ ಕಂಟ್ರೋಲಿಗೆ ತಗೊಳ್ತದೆ, ಆಗ ಇದಾಗ್ತದೆ. ಸೊ ಮಿದುಳಿನ ಇದು ಕಣಗಳು ನಮ್ಮ ಮಿದುಳ ಬ್ರೈನ್ ಸ್ಟೆಮಿಗೆ ಹೋಗುವಾಗ ಅಲ್ಲಿ ಅನ್ಕಾನ್ಶಿಯಸ್ ಆಗ್ತದೆ. ಡಯಾಫ್ರಾಮ್ ಕೂಡ ಹೀಗೆ 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 ಕಾಂಟ್ರಾಕ್ಟ್ ಆಗುವಾಗ ಚರ್ನಾಗಿ ನೊರೆ ಬರ್ತದೆ, ಬಾಯಿ ನೊರೆ ಬರ್ತದೆ. ಸೊ ಹಲ್ಲು ಕಚ್ಚಿಕೊಳ್ತದೆ. ಹಲ್ಲು ಕಚ್ಚಿಕೊಳ್ತದೆ ಯಾಕಂತೇಳಿ ಬಾಯಿ ಹೀಗೆ ಕ್ಲೋಸ್ ಆಗುವಾಗ ನಾಲಿಗೆ ಮಧ್ಯೆ ಸಿಕ್ಕಾಕೊಂಡು ಕಚ್ಕೊಳ್ತದೆ. ಪ್ರತಿ ಸತಿ ಕಚ್ಕೊಳ್ಬೇಕಂತಿಲ್ಲ, ಬಟ್ ಹೆಚ್ಚಿನ ಅಂಶ ಅದು ಕಚ್ಕೊಳ್ತದೆ. ಯಾಕೆ ನಾಲಿಗೆ ಸ್ವಲ್ಪ ಸೈಡಿಗೆ ಹೋಗಿರ್ತದೆ ಆ ಟೈಮಲ್ಲಿ. ಸೊ ಅದರಿಂದಾಗಿ ನಾಲಿಗೆ ಕಚ್ಚಿ ಹೋಗ್ತದೆ, ನೊರೆ ಬರ್ತದೆ, ಕೈ ಶೇಕ್ ಆಗ್ತದೆ, ಕಣ್ಣು ಮೇಲೆ ಹೋಗ್ತದೆ. ಇದು ಫಿಟ್ಸ್ ಬರುವಂಥದ್ದು. ಇದು ಅಪಸ್ಮಾರ ಕಾಯಿಲೆ ಅಂತ ಹೇಳಿಕೊಂಡು. ಇದು ಜಸ್ಟ್ ಬಿಕಾಸ್ ದೇರ್ ಇಸ್ ಎಕ್ಸೆಸಿವ್ ಪ್ರೊಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ ಇನ್ ದ ಬ್ರೈನ್ ಅಷ್ಟೇ. ಇದಕ್ಕೆ ನಾವು ಅಪಸ್ಮಾರ ಕಾಯಿಲೆ. ಅದಕ್ಕೆ ಕಾರಣ ಸುಮಾರು ಉಂಟು. ಹುಟ್ಟುವಾಗ ತಾಯಿಯ ಟೈಮ್ ಗರ್ಭದಲ್ಲಿರುವ ಕೆಲವು ಇನ್ಫೆಕ್ಷನ್ ಆದರೆ ಬರ್ಬೋದು, ಅಥವಾ ಇದು ಮಗು ಅಳುವುದು ಲೇಟ್ ಆದರೆ ಬರ್ಬೋದು. ಎಲ್ಲ ಇವರ ಕಾರಣವನ್ನು ಫಸ್ಟ್ ಹೇಳುವ, ಯಾಕಂದ್ರೆ ಪೀಡಿಯಾಟ್ರಿಷಿಯನ್ ಐ ಮೀನ್ ಇಂಟ್ರೊಡ್ಯೂಸ್ ಬೈ ಎ ಪೀಡಿಯಾಟ್ರಿಷಿಯನ್. ಸೊ ಹಾಗೆ ಮಗು ಅಳುವಾಗ ಲೇಟ್ ಆಗುವಾಗ ಬರ್ಬೋದು. ಮಗು ಇದು ಬ್ರೆಸ್ಟ್ ಫೀಡಿಂಗ್, ಇವ್ರು ಹೇಳ್ತಾರೆ ಹುಟ್ಟಿದ 1 ಗಂಟೆಯೊಳಗೆ ನೀವು ಮಗುವನ್ನು ಬ್ರೆಸ್ಟ್ ಫೀಡಿಂಗ್ ಮಾಡಬೇಕು ಅಂತ. ಬೊಬ್ಬೆ ಹಾಕ್ತಾ ಇರ್ತಾರೆ ಅಲ್ವಾ, ಕರೆಕ್ಟ್ ಅಲ್ಲ? ಕೆಲವರು 1 ದಿವಸದವರೆಗೆ ಕೊಡುದಿಲ್ಲ, ಅದಾಗ್ತದೆ ಇದಾಗ್ತದೆ ಅಂತ ಹೇಳಿಕೊಂಡು. ಯಾಕಂದ್ರೆ ಹುಟ್ಟಿದ ನ್ಯೂ ಬಾರ್ನ್ ಇದು ಗ್ಲೂಕೋಸ್ ಟೂರ್ಸ್ ತುಂಬಾ ಕಡಿಮೆ ಆಗ್ತದೆ. ನೀವು 1 hour ಅಲ್ಲಿ ಫೀಡಿಂಗ್ ಆಗದಿದ್ರೆ ಶುಗರ್ ಲೋ ಆಗಿ ಅದರಿಂದಾಗಿ ಹಿಂಭಾಗದ ಮಿದುಳು ಡ್ಯಾಮೇಜ್ ಆದ ಎಷ್ಟೋ ಕೇಸಸ್ ನೀವು ನೋಡಿರ್ಬೋದು. ಸೊ ಬ್ರೈನಿಗೆ ಜ್ವರ ಬಂದ್ರೆ, ಮಿದುಳು ಬಂದ್ರೆ, ಸ್ಟ್ರೋಕ್ ಆದ ನಂತರ, ಹೆಮರೇಜ್ ಆದ ನಂತರ ಫಿಟ್ಸ್ ಬರ್ತದೆ. ಸೊ ಕೆಲವೊಮ್ಮೆ ತನ್ನಷ್ಟಕ್ಕೆ ಅಂದ್ರೆ ಅದು ನಾವು ಕ್ಯಾಲ್ಸಿಯಂ ಚಾನಲ್, ಪೊಟ್ಯಾಷಿಯಂ ಚಾನಲ್, ಕ್ಯಾಲ್ಸಿಯಂ ಚಾನಲ್ ಜೆನೆಟಿಕಲಿ ಅದು ಇದಾಗುವ, ಏನೇ ಬ್ರೈನ್ ಒಳಗಡೆ ಏನೇ ಹೆಚ್ಚು ಕಮ್ಮಿ, ಬಾಡಿಯಲ್ಲಿ ಕೂಡ ಶುಗರ್ ಹೆಚ್ಚು ಕಮ್ಮಿ, ಅದು ಸ್ಟ್ರಕ್ಚರ್ ಅಲ್ಲಿ ವ್ಯತ್ಯಯ ಆದ್ರೆ ಅಥವಾ ನಮ್ಮ ಮೆಟಬಾಲಿಸಮ್ ಅಲ್ಲಿ ವ್ಯತ್ಯಯ ಆದ್ರೆ, ಅದಕ್ಕೆ ಬ್ರೈನಿಗೆ ಬೇಕಾದಂತ ನ್ಯೂಟ್ರಿಯೆಂಟ್ಸ್ ಅಲ್ಲಿ ವ್ಯತ್ಯಯ ಆದ್ರೆ, ಫಾರ್ ಎಕ್ಸಾಂಪಲ್ ಕ್ಯಾಲ್ಸಿಯಂ ಕಮ್ಮಿ ಆದ್ರೆ ಫಿಟ್ಸ್ ಬರ್ಬೋದು, ಶುಗರ್ ಕಮ್ಮಿ ಆದ್ರೆ ಫಿಟ್ಸ್ ಬರ್ಬೋದು, ಶುಗರ್ ಜಾಸ್ತಿ ಆದ್ರೆ ಫಿಟ್ಸ್ ಬರ್ಬೋದು.
ಸೋಡಿಯಂ ಕಮ್ಮಿ ಆದ್ರೆ ಫಿಟ್ಸ್ ಬರ್ಬೋದು, ಸೋಡಿಯಂ ಜಾಸ್ತಿ ಆದ್ರೆ ಹಾಗೆ ದರ್ ಆರ್ ಸೋ ಮೆನಿ ರೀಸನ್ಸ್ ಫಾರ್ ದಿಸ್ ಇಸ್. ಇದಕ್ಕೆ ನಾವು ಮೂರ್ಛೆ ರೋಗ ಅಂತ ಹೇಳ್ತೇವೆ. ಸೊ ಆ ಟೈಮಲ್ಲಿ ಅಷ್ಟು ಅವನಿಗೆ ಶಕ್ತಿ ಬರೋದ್ರಿಂದ, ಅವನಿಗೆ 4-5 ಜನ ಹಿಡ್ಕೊಳ್ಬೇಕಾಗಿ ಬರೋದ್ರಿಂದ ಹಿಂದಿನ ಕಾಲದಲ್ಲಿ ಅವನಿಗೆ ಭೂತ ಹೋಯ್ತಾ, ಇವನಿಗೆ ಪ್ರೇತ ಹೋಯ್ತಾ ಒಂದು ತಪ್ಪಾಗಿ ಕಲ್ಪನೆ ಕಟ್ಟಿಕೊಂಡಿದ್ದಿರಬಹುದು ಆ ಟೈಮಲ್ಲಿ. ಇದು ಮೂರ್ಛೆ ರೋಗ ಅಷ್ಟೇ. ಸೊ ಈ ಮೂರ್ಛೆ ರೋಗ ಅಂತ ಹೇಳಿದ್ರೆ ಅದು ಒಂದು ಕಾಯಿಲೆಗಳ ಒಂದು ಸಮೂಹ. ಅದರಲ್ಲಿ ಸಾವಿರಾರು ಕಾರಣ ಇದೆ. ನಾವು ಅದನ್ನು ಕೂಲಂಕಷ ಪರೀಕ್ಷೆ ಮಾಡಬೇಕು, MRI ಮಾಡಿ ಬ್ರೈನಲ್ಲಿ ಯಾವಲ್ಲಿ ಡ್ಯಾಮೇಜ್ ಆಗಿಂದ ನೋಡಿದೆ, ಯಾವ ಭಾಗದಿಂದ ಬರ್ತದೆ ಅಂತ ನಾವು ನೋಡ್ಲಿಕ್ಕೆ EG ಮಾಡಬೇಕಾಗ್ತದೆ. ಎಲ್ಲ ಅವನಿಗೆ ಕ್ಯಾಲ್ಸಿಯಂ ಕಮ್ಮಿ ಆಗಿದೆ, ಶುಗರ್ ಕಮ್ಮಿ ಆಗಿದೆ ಅಂತ ಬ್ಲಡ್ ಟೆಸ್ಟ್ ಮಾಡಬೇಕಾಗ್ತದೆ. ಇದೆಲ್ಲ ಮಾಡಿ ನಾವೊಂದು ಇಂಥದೇ ಒಂದು ಕಾರಣ ಅಂತ ನಾವೊಂದು ನಿರ್ಧಾರಕ್ಕೆ ಬಂದ ನಂತರ ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಸೊ ಎಕ್ವೈರ್ಡ್ ಕಾಸಸ್, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಹೆಲ್ತಿ ಅಡಲ್ಟ್ ಅಲ್ಲಿ ಸೋಡಿಯಂ ಕಮ್ಮಿ ಆಗಿ ಫಿಟ್ಸ್ ಬಂದಿದ್ರೆ ಅವನಿಗೆ ನಾವು ಲೈಫ್ ಲಾಂಗ್ ಕೊಡುವ ಪ್ರಶ್ನೆ ಇಲ್ಲ, 1 ತಿಂಗಳು ಕೊಟ್ಟು ನಿಲ್ಲಿಸಿಬಿಡ್ತೇವೆ. ಅದೇ ರೀತಿ ಅವನಿಗೆ ಒಬ್ಬನಿಗೆ ಜೆನೆಟಿಕ್ ಕಾಸ್ ಇಂದ ಬರುವುದಾದ್ರೆ ವಿಲ್ ಹ್ಯಾವ್ ಟು ಗಿವ್ ಇಟ್ ಲೈಫ್ ಟೈಮ್. ಒಬ್ಬನಿಗೆ ಬ್ರೈನ್ ಇಂಜುರಿ ಆಗಿ ಅಲ್ಲಿಂದ ಫಿಟ್ಸ್ ಬರ್ತಿದ್ರೆ ವಿಲ್ ಹ್ಯಾವ್ ಟು ಗಿವ್ ಫಾರ್ ಎ ಲೈಫ್ ಟೈಮ್. ಸೊ 2 ವರ್ಷ, 3 ವರ್ಷ, 5 ವರ್ಷ ಅಂತ ನಾವು ಈ ತರ ಹೇಳಲಿಕ್ಕೆ ಆಗುದಿಲ್ಲ. ಇಟ್ ಈಸ್ ಇಂಡಿವಿಜುವಲೈಸ್ ಫಾರ್ ದಟ್ ಪರ್ಟಿಕ್ಯುಲರ್ ಪರ್ಸನ್. ಅದಕ್ಕೆ ಒಂದು ಟೈಲರ್ ಮೇಡ್ ಅಂತ ನಾವು ಹೇಳಲಿಕ್ಕೆ ಆಗುದಿಲ್ಲ. ಇಟ್ ಈಸ್ ಇಂಡಿವಿಜುವಲ್ ಮೇಡ್. ಪ್ರತಿಯೊಬ್ಬನಿಗೆ ಬೇರೆ ಬೇರೆ ತರ. ಸರ್, ಈಗ ಈ ಶಿಶರ್ ಬಂದಾಗ ತುಂಬಾ ಇದು ನಾನು ನೋಡ್ತೇನೆ, ಈಗ ಮಕ್ಕಳಲ್ಲಿ ಶಿಶರ್ ಬಂದಾಗ ಹೆದರ್ಕೊಂಡು ಎತ್ಕೊಂಡು ಓಡ್ಬಾರ್ದು. ಇಟ್ಸ್ ಎ ಫಸ್ಟ್ ಟೈಮ್ ಯಾರಿಗಾರು ಮೂರ್ಛೆ ರೋಗ ಬರೋದು ಹತ್ತಿರದ, ಇಟ್ಸ್ ಎ ಕ್ಯಾಟಾಸ್ಟ್ರೋಫಿಕ್ ದಿಸ್ ಫಾರ್ ಅಲ್ವಾ? ಹೌದು. ಎಸ್ಪೆಷಲಿ ಮಕ್ಕಳಿಗೆ ಬರುವಾಗ ಪ್ಯಾರೆಂಟ್ಸ್ಗೆ ತುಂಬಾ ಆಂಗ್ಸೈಟಿ ಆಗ್ತದೆ. ಅಡಲ್ಟ್ಸ್ಗೆ ಬರುವಾಗ ಅಷ್ಟು ಆಂಗ್ಸೈಟಿ ಇರೋದಿಲ್ಲ. ಕೆಲವರು ನೋಡಿರ್ತಾರೆ ರೈಲ್ವೆ ಸ್ಟೇಷನ್ ಅಲ್ಲಿ, ಫಿಲ್ಮ್ಸ್ ಅಲ್ಲಿ ಅದು ನೋಡಿರ್ತಾರೆ. ಬಟ್ ಇದು ಮಿದುಳಿನ ಕಾಯಿಲೆ. ಇದು ನಿಮಗೆ ಎಂಥದ್ದು ಬೆಳ್ಳುಳ್ಳಿ ಕೊಡೋದ್ರಿಂದ, ನೀರುಳ್ಳಿ ಕೊಡೋದ್ರಿಂದ, ಕೀ ಕೊಡೋದ್ರಿಂದ, ಅಥವಾ ನಾರ್ತ್ ಇಂಡಿಯಾದಲ್ಲಿ ನೀವು ಯು ಕಮ್ ಫ್ರಮ್ ಯುವರ್ ವರ್ಕ್ ಇನ್ ನಾರ್ತ್ ಇಂಡಿಯಾ, ಅಲ್ಲಿ ಜೂತಾ ಸೊಲಾನ ಅಂತೇಳಿ ಚಪ್ಪಲಿಯನ್ನು ತೆಗೆದು ಮೂಗಿಗೆ ಇಡುದು ಅಲ್ವಾ? ಸೊ ಇಂಥದ್ದೆಲ್ಲ ಪ್ರಾಕ್ಟೀಸಸ್ ಉಂಟು. ನೀವು ಮನೆಯಲ್ಲಿ ಒಂದು ಚಾವಿಯನ್ನು ಹುಡುಕಿ ತಗೊಂಡು ಬರ್ಲಿಕ್ಕೆ, ಅಥವಾ ಒಂದು ನೀರುಳ್ಳಿಯನ್ನು ತಗೊಂಡು ಬರ್ಲಿಕ್ಕೆ, ಅಥವಾ ಒಂದು ಚಪ್ಪಲಿಯನ್ನು ತಗೊಂಡು ಬರ್ಲಿಕ್ಕೆ ಸಾಧಾರಣ 2 ನಿಮಿಷ ಬೇಕಾಗ್ತದೆ. ಸೊ ಆ 2 ನಿಮಿಷ ಆಗುವಾಗ ಫಿಟ್ಸ್ ತನ್ನಷ್ಟಕ್ಕೆ ಸ್ಟಾಪ್ ಆಗ್ತದೆ. 99% ಫಿಟ್ಸ್ 2 ನಿಮಿಷದಲ್ಲಿ ಸ್ಟಾಪ್ ಆಗ್ತದೆ. ಸೊ ನೀವೆಂತ ಅನ್ಕೊಳ್ತೀರಿ, ನಾನು ಚಪ್ಪಲಿ ಇಟ್ಟದಿಂದ ಕಮ್ಮಿ ಆಯ್ತು ಅಂತ. ನಾನು ಕ್ಯಾಮರಾಮನ್ನಿಗೆ ಕೇಳ್ತೇನೆ, ನೀವು ಎಷ್ಟು ಜನರಿಗೆ ಚಾವಿ ಕೊಟ್ಟಿದ್ದೀರಾ? ಫಿಟ್ಸ್ ಬರುವಾಗ ಚಾವಿ ಕೊಡಬೇಕು ಅಂತ ಕೇಳಿದಿರಲ್ಲ? ಸೊ ಅದು ನೋಡಿ ರೀಸೆಂಟ್ ಆಗಿ ಆಯ್ತು ನೋಡಿ, ಕ್ಯಾಮರಾಮನ್ ಅವ್ರು ಸಹ ಚಾವಿ ಕೊಡ್ತೀರಿ, ದಯವಿಟ್ಟು ಚಾವಿ ಕೊಡಬೇಡಿ. ಅಲ್ಲ, ಇದನ್ನ ನಾವು ಈ ಪಾಡ್ಕಾಸ್ಟ್ ಅಲ್ಲಿ ಎಲ್ಲ ವೈದ್ಯರನ್ನ ಕರ್ಕೊಬರೋದು ಒಂದು ಬೇಸಿಕ್ ಕಾನ್ಸೆಪ್ಟ್ ಅನ್ನ ಕನ್ನಡದಲ್ಲಿ ಜನರಿಗೆ ಕ್ಲಿಯರ್ ಮಾಡಲಿಕ್ಕೆ. ಈಗ ಆ ಫಿಟ್ಸ್ ಬರುವಾಗ ತನ್ನಷ್ಟೇ ನಿಲ್ತದೆ 90%. ಮೋರ್ ದೆನ್ 5 ಮಿನಿಟ್ಸ್ ಇದ್ರೆ ಇಟ್ಸ್ ಸ್ಟೇಟಸ್ ಅಪ್ಲಿಪ್ಟಿಕಸ್. ನೀವು ಅದನ್ನು ಇಮಿಡಿಯೇಟ್ ಆಸ್ಪತ್ರೆಗೆ ಕಳಿಸಬೇಕು, ಡಾಕ್ಟರ್ ನಿಲ್ಲಿಸಬೇಕು, ನಿಮ್ಮ ಕೈಯಿಂದ ನಿಲ್ಲಿಸಲಿಕ್ಕೆ ಆಗೋದಿಲ್ಲ. ಸೊ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಪೇಷಂಟ್ ಅನ್ನು ಎಡಭಾಗಕ್ಕೆ ತಿರುಗಿ ಮಲಗಿಸಿ, ಅವರನ್ನು ಎಲ್ಲೂ ಡ್ಯಾಮೇಜ್ ಆಗದಾಗೆ ಒಂದು ಹಾಸಿಗೆ ಮೇಲೆ ಮೆತ್ತಗೆನ ಸರ್ಫೇಸ್ ಮೇಲೆ ಮಲಗಿಸಿ, ಒಂದು ಅಂತ ಎಡಭಾಗಕ್ಕೆ ತಿರುಗಿಸಿ. ಸೊ ದಟ್ ಅವರಲ್ಲಿ ಏನು ಎಂಜಿಲ್ ಉಂಟು ಅದೆಲ್ಲ ಹೊರಗೆ ಬರಬೇಕು. ಯಾಕಂದ್ರೆ ನಾನು ಹೇಳಿದ್ದೇನೆ, ಅದು ಡಯಾಫ್ರಾಮ್ ಹೀಗೆ ಹೊಡ್ಕೊಳ್ಳುವಾಗ ಅದು ಒಂದು ಮೊಸರು ಕಡ್ದಾಗಿ ನಿಮಗೆ ಬಾಯಲ್ಲಿ ನೊರೆ ಬರ್ತದೆ, ತುಂಬಾ ಸೆಕ್ರಿಷನ್ಸ್ ಇರ್ತದೆ. ಹೀಗೆ ಮಲಗಿಸಿದ್ರೆ ಏನಾಗುತ್ತೆ, ಅಂಗತ ಮಲಗಿಸಿ ಸೀದಾ ಲಂಗ್ಸ್ ಒಳಗೆ ಹೋಗಿ ನಿಮೋನಿಯಾ ಇನ್ಫೆಕ್ಷನ್ ಆಗುವಂತ ಚಾನ್ಸಸ್ ಉಂಟು. ಅವರಿಗೆ ಬಾಯಲ್ಲಿ ಏನು ಕುಡಿಲಿಕ್ಕೆ ಕೊಡಬೇಡಿ, ಫುಲ್ ಪ್ರಜ್ಞೆ ಬರುವವರೆಗೆ. ಯಾವ ಸ್ಪಷ್ಟವಾಗಿ ಹೇಳ್ಬೇಕು, ಯಾರು ಮೂರ್ಛೆ ಹೋದ್ರೆ, ಮೂರ್ಛೆ ರೋಗ ಬಂದ್ರೆ, ಸ್ಟ್ರೋಕ್ ಆದ್ರೆ ನೀರು ಕುಡಿಸ್ಲಿಕ್ಕೆ ನೋಡಬಾರ್ದು. ಯಾಕಂದ್ರೆ ಅದು ಶ್ವಾಸಕೋಶಕ್ಕೆ ಹೋಗ್ತದೆ. ಹೌದು, ಅದರಿಂದ ಜಾಸ್ತಿ ತೊಂದರೆ ಆಗ್ತದೆ. ಸೊ ಅವರನ್ನು ನೀವು ಮಲಗಿಸಿ ಬಿಟ್ರೆ ಒಂದು 2 ಮಿನಿಟ್ಸ್ ಅಲ್ಲಿ ಎಲ್ಲ ಸಬ್ಸೈಡ್ ಆಗ್ತದೆ. ಅದರ ನಂತರ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರೆ ಆಯ್ತು. ಅವರು ನಿಮ್ಗೆ ನೋಡುವಾಗ ನಾಲೆ ಕಚ್ಕೊಂಡು ಇದ್ರೆ ನೀವು ಅದನ್ನು ಫೋರ್ಸ್ ಆಗಿ ಓಪನ್ ಮಾಡ್ಲಿಕ್ಕೆ ಹೋಗಬೇಡಿ. ಗಟ್ಟಿರುವಂತ ವಸ್ತು, ಮರದ ತುಂಡು ಅಥವಾ ಸ್ಪೂನ್ ಅನ್ನು ಹಾಕ್ಲಿಕ್ಕೆ ಹೋಗಬೇಡಿ ದಯವಿಟ್ಟು. ಸ್ಪೂನಿಂದಾಗಿ ಹಲ್ಲು ಕಟ್ಟಾಗಿ ಹಲ್ಲು ಲಂಗ್ಸ್ ಒಳಗೆ ಹೋಗ್ಬೋದು ಎಷ್ಟೋ ಸರ್ತಿ. ಹೌದದು ಕೂಡ ಉಂಟು. ಸ್ಪೂನ್ ಹಾಕ್ಲಿಕ್ಕೆ ನೋಡ್ತಾರ? ಹೌದು. ಸೊ ನೀವು ಎಂತಂದ್ರೆ ಸಾಫ್ಟ್ ಇರುವಂತದ್ದು ಮತ್ತೆ ಒಂದು ಕರ್ಚೀಫ್, ದೊಡ್ಡ ಟವಲ್ ಅನ್ನು ತುರುಕಿಸಬೇಡಿ, ಯಾಕಂದ್ರೆ ಅವನಿಗೆ ಶ್ವಾಸ ಮಾಡ್ಲಿಕ್ಕೆ ಆಗದೇ ಇರ್ಬೋದು. ಚಿಕ್ಕ ಕರ್ಚೀಫ್ ಅನ್ನು ಹಲ್ಲು ಮಧ್ಯದಲ್ಲಿ ಇಡ್ಲಿಕ್ಕೆ ಪ್ರಯತ್ನ ಮಾಡಿ ಅಷ್ಟೇ. ವಯಸ್ಸಾಗ್ತಾ ಇದ್ದಾಗೆ ತುಂಬಾ ಜನರಿಗೆ ಬ್ರೈನ್ ಡಿಜನರೇಷನ್ ಆಗ್ತದೆ, ಅಲ್ಝೀಮರ್ಸ್ ಮರೆತು ಹೋಗ್ತದೆ. ಅಂದ್ರೆ ಎಲ್ಲ ಅಂಗಾಂಗಗಳಿಗೆ ಹೇಗೆ ಏಜ್ ಆಗ್ತದೆ ಹಾಗೆ ಬ್ರೈನಿಗೆ ಏಜ್ ಆಗ್ತದೆ. ನನಗೆ ನೀವು 2 ವಿಚಾರದ ಬಗ್ಗೆ ಹೇಳ್ಬೇಕು. ಒಂದು ಡಿಜನರೇಟಿವ್ ಡಿಸೀಸ್ ಆಫ್ ದ ಬ್ರೈನ್, ಮತ್ತೆ ನಾವು ಬ್ರೈನ್ ಹೆಲ್ತ್. ಈಗ ಐ ವಾಂಟ್ ಟು ಸ್ಟೇ ಶಾರ್ಪ್ ಎಟ್ 85 ಇಫ್ ಐ ಲಿವ್ ಲಾಂಗ್, ಯು ವಾಂಟ್ ಟು ಸ್ಟೇ ಶಾರ್ಪ್ ಎಟ್ 90. ನಮ್ಮ ಈ ಬ್ರೈನ್ ಅನ್ನ ಹೆಲ್ತ್ ಅನ್ನ ಹೇಗೆಲ್ಲ ಮೇಂಟೈನ್ ಮಾಡ್ಬೋದು? ಹೌದು, ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಸಿ, ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಟುಡೇ. ಬ್ರೈನ್ ಹೆಲ್ತ್ ಇಸ್ ದ ಕಾನ್ಸೆಪ್ಟ್ ಆಫ್ ಟುಡೇ. ನಿಮ್ಮ ಹಾರ್ಟ್ ಎಷ್ಟೇ ಒಳ್ಳೆದಿರಲಿ, ನೀವು ಎಷ್ಟೇ ಮ್ಯಾರಥಾನ್ ಸೈಕ್ಲಿಂಗ್ ಮಾಡಲಿ, ನೀವು ಎಂಥದೇ ಐರನ್ ಮ್ಯಾನ್ ಆಗಲಿ, ನೀವು ಸ್ಕ್ಯಾಂಡಿನೇವಿಯಾದ ಐರನ್ ಮ್ಯಾನ್ ಕಾಂಪಿಟೇಷನ್ ಅಲ್ಲಿ ವಿನ್ ಆಗಿ ಬನ್ನಿ, ನಿಮ್ಮ ಮಿದುಳು ಸರಿ ಇಲ್ಲದ್ರೆ ಎಲ್ಲ ವೇಸ್ಟ್. ಅರ್ಥ ಆಯ್ತಲ್ಲ? ಸೊ ನೀವು ಆ ಸ್ಕ್ಯಾಂಡಿನೇವಿಯಾದ ಐರನ್ ಮ್ಯಾನ್ ಓಡೋದಕ್ಕಿಂತ ಫಸ್ಟ್ ಯು ಥಿಂಕ್ ಆಫ್ ಮೇಂಟೈನಿಂಗ್ ಯುವರ್ ಬ್ರೈನ್ ಹೆಲ್ತ್. ಬಟ್ ಇಂಡೈರೆಕ್ಟ್ಲಿ ದಟ್ ಹೆಲ್ಪ್ಸ್ ಇನ್ all exercise. So what is needed for a perfect brain health? ಒಂದು ಏನು ಅಂತ ಹೇಳಿದ್ರೆ, ಯು ಶುಡ್ ಬಿ ವೆರಿ ಪಂಕ್ಚುವಲ್.
ಇನ್ ಯುವರ್ ವರ್ಕ್. ಟೈಮ್ ಸೆನ್ಸ್ ಮೇಂಟೈನ್ ಮಾಡುವಂಥದ್ದು. ನಿಮ್ಮ ಆಕ್ಟಿವಿಟೀಸ್ ಶುಡ್ ಬಿ ವೆರಿ ವೆಲ್ ಆರ್ಗನೈಸ್ಡ್ ಪರ್ಸನ್. ನಂಬರ್ 1. ನಂಬರ್ 1, ಯಾ, ಬಿಕಾಸ್ ಯು ಶುಡ್ ಸ್ಟಿಕ್ ಟು ರೂಲ್ಸ್. ಓಕೆ, ರೂಲ್ಸ್. ಒಂದು ವೆರಿ ವೆರಿ ಪಂಕ್ಚುವಲ್, ಒಂದು ನಿಮ್ಮ ಆಕ್ಟಿವಿಟೀಸ್ನ ವೆರಿ ಪಂಕ್ಚುವಲ್ ಆಗಿ ಮಾಡ್ಕೊಳ್ಳಿ. ಒಂದು. ಎರಡನೇದು ಎಕ್ಸಸೈಸ್. ಸೊ ಕೈ ಕಾಲು ಅಲ್ಲಾಡ್ಸಿದ್ರೆ ಮಿದುಳಿಗೆ ಏನು ಅಂತ ಕೇಳಬೇಡಿ. ಯಾಕೆಂತ ಹೇಳಿದ್ರೆ ದೇರ್ ಆರ್ ಲಾಟ್ ಆಫ್ ಹಾರ್ಮೋನ್ಸ್ ಸೆಕ್ರೆಟೆಡ್ ಇನ್ ದ ಬ್ರೈನ್. ಸೊ ಎನ್ಕೆಫಲಿನ್ಸ್, ಎಂಡಾರ್ಫಿನ್ಸ್, ಮತ್ತೆ ಬ್ರೈನ್ ಡಿರೈವ್ಡ್ ನ್ಯೂರೋಟ್ರೋಪಿಕ್ ಗ್ರೋತ್ ಫ್ಯಾಕ್ಟರ್. ಈಗ ಒಂದು ರನ್ನಿಂಗ್ ಮಾಡಿದಾಗ ಒಂದು ಖುಷಿ ಆಗ್ತದೆ. ಹೌದು, ಖುಷಿ ಆಗ್ತದೆ. ದಟ್ ಇಸ್ ದಿಸ್. ಸೊ ಎಕ್ಸಸೈಸ್ ಮಾಡುವಾಗ ಒಂದು ಕಾನ್ಫಿಡೆನ್ಸ್ ಬರ್ತದೆ ನಿಮಗೆ. ಸೊ ದಟ್ ಇಸ್ ಆಲ್. ಇಟ್ ಹೆಲ್ಪ್ಸ್ ಇನ್ ಬ್ರೈನ್ ರೀಜನರೇಷನ್ ಅಂಡ್ ಬ್ರೈನ್ ಪ್ಲಾಸ್ಟಿಸಿಟಿ. ಓಕೆ. ಸೊ ನೀವು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಇಟ್ ಕ್ಯಾನ್ ರೆಗ್ಯುಲರ್ ಎಕ್ಸಸೈಸ್ ಕ್ಯಾನ್ ಕೀಪ್ ಯುವರ್ brain calm and healthy. It can reduce your mental stress also. Exercising is very important in treating many of these anxiety related disorders also. They should exercise. Sedentary lifestyle leads to more anxiety. More anxiety. It's a vicious cycle. It's a vicious cycle. So if you are active physically, your brain will be active. Adike adage, healthy brain in a healthy body. Healthy brain, healthy body. So healthy mind in a healthy body, healthy brain in a healthy body. So keep your body very healthy. Yes. Third thing is, do things which involves lot of thinking, planning, execution. So keep yourself very 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 active. Creative work. Aita, like ನಿಮ್ಮ ವರ್ಕ್ ಅಲ್ಲಿ writing, drawing, composing, art, learning music. Okay. See, music is a language. It's a language. See, when you learn a new language, so many thousands of new synapses will be developing. See, if you are destined to develop an Alzheimer's disease by 70, ನಿಮಗೆ 70 ವಯಸ್ಸಾಗುವಾಗ ಆಲ್ಝೈಮರ್ ಬರ್ತದೆ ಅಂತ ಪೂರ್ವ ನಿಗದಿತ ಆಗಿದೆ ಅಂತ ಅಂದ್ಕೊಳ್ಳಿ. ನೀವೊಂದು ಫ್ರೆಂಚ್ ಭಾಷೆ ಕಲ್ತ್ರಿ ಅಂತ ಇಟ್ಕೊಳ್ಳಿ. ಸೊ ಇಟ್ ವಿಲ್ ಬಿ, you will get in 75 years. It will be delayed by 5 years. Any language you learn new. Yeah. So ವಯಸ್ಸಾಗ್ತಿದೆ ಹೊಸ ಲ್ಯಾಂಗ್ವೇಜ್ ಕಲ್ತ್ರೆ that's how brain improves. ಕಲಿಬೇಕು. 45 ವರ್ಷ ನಂತರ ಹೊಸದು ಕಲಿತಾನೆ ಇರಬೇಕು. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ಇನ್ಸ್ಟ್ರೂಮೆಂಟ್ ಆಗಿರ್ಬೋದು, ಮ್ಯೂಸಿಕ್ ಇರ್ಬೋದು, ಗೇಮ್ ಆಗಿರ್ಬೋದು, ಸ್ಪೋರ್ಟ್ಸ್ ಚೆಸ್ ಆಗಿರ್ಬೋದು. Sports more of physical, but definitely sports has mental things also, because you have a goal, you have to win, you have to pass. Especially chess anta game alli it is more mental idu. So learning chess, playing chess. So all these things will improve your cognitive abilities. Third thing is reducing the stress levels. So that is a different chapter, but to summarize, just ನೀವು ಹೇಳಿದಾಗೆ ಯೋಗ, meditation, exercises, all these will reduce stress levels, especially meditation in a different way. And second thing is ನಿಮ್ಮದೇ ಒಂದು ಥಾಟ್ ಪ್ರೊಸೆಸ್, ಹೌ ಟು ಬಿ ಕಾಮ್, ಹೌ ಟು ಇಗ್ನೋರ್ ಅನ್ವಾಂಟೆಡ್ ಥಿಂಗ್ಸ್. ವಾಟ್ ವರ್ಕ್ಸ್ ಫಾರ್ ಮೀ, ಮೈ ಮೆಥಡ್ ಆಫ್ ಮ್ಯಾಡ್ನೆಸ್. ನನ್ನ ಪ್ರಕಾರ ಥಿಂಕಿಂಗ್ ಇಸ್ ಎ ಹ್ಯಾಬಿಟ್. ಹ್ಯಾಸ್ ಎ ಹ್ಯಾಬಿಟ್. ಇಟ್ಸ್ ಎ ಕಂಡೀಷನ್ಡ್ ಹ್ಯಾಬಿಟ್. See, ಹೆಚ್ಚಿನವರಿಗೆ when you are young, before you till you passed MBBS, where you stressed, where you having anxiety, hardly anything, maybe to exams, but otherwise you are carefree because you didn't have any responsibilities then. But once the responsibility comes, once you are married, once you have children, once you have parents to take care of, once you have to set up your houses, practice, stress will creep in. Unwanted thoughts will creep in. And there will be, your environment also will be different. ನಿಮ್ಮ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ 4 ಜನ ನಿಮ್ಮ ಕಾಲು ಎಳಿಲಿಕ್ಕೆ ನೋಡ್ತಾ ಇರ್ತಾರೆ. Obviously ಎಲ್ಲ ಕಡೆ ಇರ್ತಾರೆ. ಸೊ ಇಂಥ ಪರಿಸ್ಥಿತಿ ಇರುವಾಗ, ಸೊ ಯು ಹ್ಯಾವ್ ಟು ಕಟ್ ಡೌನ್ ದೋಸ್ ಅನ್ವಾಂಟೆಡ್ ಥಿಂಕಿಂಗ್ಸ್. ಕಟ್ ಡೌನ್ ದ ನಾಯ್ಸ್. ಈಸ್ ದಿಸ್ ಸ್ಟ್ರೆಸ್ ರಿಯಲಿ ವರ್ತ್ ಅಂತ ನೀವು ಆಗಾಗ ಕೇಳ್ತಾ ಇರಬೇಕು. ನಿಮ್ಮ Is this stress worth it? If you stress will have any impact of 6 months. And best thing is to ignore the things and to condition your brain not to think, not to react. ನಾವು ಅದಕ್ಕೆ ruminations ಅಂತ ಹೇಳ್ತೀವಿ, repeated thinking of a bad incident. Our brain is wired like that. See, it is survival. Brain always thinks about the negative things rather than the positive things. You might have noticed in a day. Yes. So what you didn't get, it thinks. What you have, it doesn't think. Granted. The thing is, you never think of your health because then it's all right. When you are diseased, then you think only about health then. ಅಲ್ವಾ? ಸೊ ವಾಟ್ ಯು ಹ್ಯಾವ್ ಯು ಡೋಂಟ್ ಥಿಂಕ್. ಸೊ ಹಾಗಿರುವಾಗ ಈ ಅನ್ವಾಂಟೆಡ್ ರೂಮಿನೇಷನ್ಸ್ನ ನಾವು ಕಟ್ ಡೌನ್ ಮಾಡಬೇಕು ಅಲ್ವಾ? ಆ್ಯಂಡ್ ವಿ ಹ್ಯಾವ್ ಟು ಸೆಟ್ ಪ್ರಾಪರ್ ಗೋಲ್ಸ್, ಪ್ರಾಪರ್ ಥಿಂಗ್ಸ್. ಸಿ ಇಟ್ಸ್ ಎ ಟೋಟಲ್ ಡಿಫರೆಂಟ್ ಡಿಸ್ಕಷನ್. ಇಟ್ಸ್ ಗುಡ್ ಫಾರ್ ಮೈ ಆಡಿಯನ್ಸ್ ಬಿಕಾಸ್ ನಾ ಹೆಲ್ತ್ ಅಲ್ಲಿ ನಾವು ಯಾವತ್ತು ಪ್ರಿವೆಂಟಿವ್, ಸ್ಟ್ರೋಕ್ ಆದ್ಮೇಲೆ ಅದನ್ನು ಥ್ರೋಂಬಸ್ ತೆಗೆಯೋದು ಬೇರೆ. ಈಗ ಬ್ರೈನ್ ಹೆಲ್ತ್ಗೆ ಪ್ರಿವೆಂಟಿವ್ ಆಗಿ ನಾವು ಎಕ್ಸರ್ಸೈಸ್ ಬಗ್ಗೆ ಮಾತಾಡಿದ್ವಿ, ಆನ್ಸೈಟಿ ಬಗ್ಗೆ ಮಾತಾಡಿದ್ವಿ.
ಸರ್ ಸ್ಲೀಪ್ ಬಗ್ಗೆ I was coming to that next. You are only telling the answers now. ಇಲ್ಲ. Sleep is very, very important. 7 to 8 hours of sleep is very, very essential. See, ನೀವು ಕಾರ್ ತಗೊಂಡಿದ್ದೀರಿ ಕುಶಲ್, ನೀವು 3 ತಿಂಗಳಿಗೊಮ್ಮೆ ಸರ್ವಿಸಿಗೆ ಕೊಡ್ತೀರಿ ಅಲ್ವಾ? ನೀವು ಸರ್ವಿಸಿಗೆ ಕೊಡೋದಿದ್ರೆ ಇಟ್ ವಿಲ್ ಬ್ರೇಕ್ ಡೌನ್ ಒನ್ ಡೇ. ಸೊ ಅವರ್ ಸರ್ವಿಸ್ ಇಸ್ ಎವ್ರಿ ಡೇ ಇನ್ ಸ್ಲೀಪ್. ಬ್ರೈನ್ ಸ್ಲೀಪ್ ಅಲ್ಲಿ ಬ್ರೈನ್ ಸರ್ವಿಸ್ ಆಗೋದಾ? ಇನ್ ಸ್ಲೀಪ್ ಯು ಸ್ಲೀಪ್, ಯುವರ್ ಡೇ ಬ್ರೈನ್ ಡಸಂಟ್ ಸ್ಲೀಪ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ರಿಪೇರಿ ವರ್ಕ್ ಅಲ್ಲಿ your the cognitive part of the brain sleeps, but your brain repairs. It forms new synapses. It forms memory stored in your sleep. ಎಸ್ ಟೆಂಪರರಿ ಮೆಮರಿ. ಹೌದು. ಈಗ ನನಗೆ ಟೆಂಪರರಿ ಇವತ್ತು ಯಾರೋ ಒಬ್ಬರ ಮೇಲೆ ಸಿಟ್ಟು ಬಂತು ನಂಗೆ, ಅದು ನಾಳೆ ಪರ್ಮನೆಂಟ್. ಈಗ ನಂಗೆ ಬೆಳಿಗ್ಗೆ ಹೌದು, brain remembers only wanted things, not the unwanted things, or ones which are attributed with emotions and trauma. Yeah. Suppose I asked you today what you did on your 14th birthday, you don't remember. But if I had slapped you on your 14th birthday, you will remember that. ರಿಮೆಂಬರ್ ಫಾರ್ ಲೈಫ್. Remember for life. ಸೊ ಆ ಟ್ರಾಮಾ ಇದ್ರೆ, ಅಥವಾ ಆ ದಿವಸ ನಾನು ನಿಮಗೆ ಒಂದು ಮರ್ಸಿಡೀಸ್ ಬೆನ್ಸ್ ಕಾರ್ ತೆಗೆದು ಕೊಟ್ಟಿದ್ರೆ 14th ಬರ್ತ್ಡೇಗೆ, ಯು ವಿಲ್ ರಿಮೆಂಬರ್ ದಟ್. ಎಸ್. ಸೊ ಬ್ರೈನ್ ರಿಮೆಂಬರ್ಸ್ ವಾಟ್ ಈಸ್ ವಾಂಟೆಡ್ ಫಾರ್ ದಟ್. ಎಸ್. ಸೊ ದಟ್ ಆಲ್ ದೀಸ್ ರಿಮೆಂಬರೆನ್ಸ್ ಸೈನಾಪ್ಸಸ್ ಫಾರ್ಮೇಷನ್ ಹ್ಯಾಪನ್ಸ್ ಇನ್ ಸ್ಲೀಪ್. ಗ್ರೋತ್ ಹಾರ್ಮೋನ್ ನೀವು ಓದಿರ್ಬೋದು, ಫಿಸಿಯಾಲಜಿ ಸೆಕ್ರೆಟೆಡ್ ಇನ್ ಸ್ಲೀಪ್. Yes, because sleep ಸರಿ ಇಲ್ಲ ಅಂದ್ರೆ people who want to, all the celebrities who want to look good, they are more focused on sleeping. Sleep ಅಲ್ಲಿ ಎಲ್ಲ ಬ್ರೈನ್ ತರ ನಮ್ಮ ಇಡೀ ಬಾಡಿ ರಿಪೇರ್ ಆಗೋದು ಕೂಡ, ರಿಪೇರ್, ಸ್ಕಿನ್ ರಿಜುವಿನೇಷನ್, ಎವ್ರಿಥಿಂಗ್ ಹ್ಯಾಪನ್ಸ್ ಇನ್ ಸ್ಲೀಪ್. ಸೊ ಸ್ಲೀಪ್ ಇಸ್ ಮೋರ್ ಇಂಪಾರ್ಟೆಂಟ್. ನನ್ನ